ಮೇಲೆ FIR ಮಾಡ್ಯಾರವ್ರು. ನಿಮ್ಗೆಲ್ಲ ಗೊತ್ತೈತಿ, ನಿಮ್ಮ ಮಾಧ್ಯಮಕ್ಕೆ ಫೋನ್ ಮಾಡ್ಯಾರ ರಾತ್ರಿ ಡ್ರೋನ್ ಗಲ್ಬೆ ಮಾಡಿಸ್ತಾರೆ ಖಾತ್ರಿ ಅಂತೇಳಿ. 2008, 2013, 2018 ನಿರಂತರ ವಿರೋಧ ಮಾಡ್ಯಾವ. ಅವ್ನು BJP ಏಜೆಂಟ್ ಅವ. ಅಸೋಟಿ ಅವ್ರ ಪರವಾಗಿ ನೀವೇನ್ ಕೆಲಸ ಮಾಡಿ? ವಿನೋದ್ ಅಸೋಟಿ ಕೇಳ್ಬಿಡ್ರಲ್ಲ ನೀವು. ವಿನೋದ್ ಅಸೋಟಿ ಕೇಳ್ರಿ, ನೀವೆಲ್ಲ ಡಬ್ಬಗಿರಾಗಿ ಕೇಳಕ್ ಹೋಗ್ಬೇಡ್ರಿ. ನಾವು ಪಕ್ಷಕ್ಕಾಗಿ ದುಡಿದ್ವಿ, ಅಭ್ಯರ್ಥಿ ಪರವಾಗಿ ದುಡಿದ್ವಿ, ಲೀಡ್ ಮಾಡ್ಸೋದು ನಮ್ದು ಪಾತ್ರ ಇದೆ ಅಂತೇಳಿ ಸಾಕಷ್ಟು ಕಾರ್ಯಕ್ರಮಗಳು ನಡೆಯುತ್ತೆ. ಅಸೋಟಿ ಅವ್ರನ್ನ ಇಟ್ಕೊಂಡೆ ಅವ್ರ ಮುಂದಾಳತ್ವದಲ್ಲಿ ನಡೆಯುತ್ತೆ. DK ಶಿವಕುಮಾರ್ ಅವ್ರು ಬರ್ತಾರೆ, ಯಾಕೆ ಖಾದ್ರಿ ಅವ್ರು ಕಾಣಿಸ್ಕೊಳಲ್ಲ? ಹೇಳಿದ ವ್ಯಕ್ತಿನ ಬೊಮ್ಮಾಯಿರ ಹತ್ರ ಹೋಗಿ ಗಿರಾಂಟ್ ತಂದನ್ನ, ಆಮೇಲೆ ಬೊಮ್ಮಾಯಿರ ಬಾಲ ಬಡ್ದನ್ನ, ಹೋಗಿ ಅಲ್ಲಿ ಕಾಲು ಹಿಡ್ಕೊಂಡನ್ನ. ನಮ್ಮ ಹತ್ರ ಫೋಟೋ ಅದಾವ. ಈ ಯಾಸಿರ್ ಖಾನ್ ಪಠಾಣ್ಗೆ ಯಾವ ರೀತಿ ಟಿಕೆಟ್ ಸಿಕ್ತು ಅನ್ನೋದನ್ನು ವಿವರಿಸುತ್ತೆ. ಯಾಕೆ ಈ ಸವಣೂರು ಚಿಕ್ಕಮ್ಮ ಭಾಗದಲ್ಲಿ ಅಜ್ಜಂಪೀರ್ ಖಾದ್ರಿ ಮತ್ತು ಯಾಸಿರ್ ಖಾನ್ ಪಠಾಣ ಅಂದ್ರೆ ಎಣ್ಣೆ ಸೀಗೆಕಾಯಿ ತರ ಕಾಣಿಸ್ತಾ ಇದೆ ಹೊರ ಪ್ರಪಂಚಕ್ಕೆ. ಇದು ಒಳ ಪ್ರಪಂಚದಲ್ಲೂ ಹಂಗೆ ಇದೆಯಾ ಅಥವಾ ಏನ್ ಸರಿ, ಯಾಕೆ ಆ ತರ ಆಗಿದೆ? ಸೀಗೆಕಾಯಿ ಎಲ್ಲ ನೋಡ್ರಿ, ಆ ಮನುಷ್ಯ ನಮ್ಮವನು. ಆತ ಸ್ವಲ್ಪ ಇನ್ನೂ ರಾಜಕೀಯದಾಗ ನಾವು ಎಷ್ಟು ದೊಡ್ಡವರು, ದೊಡ್ಡ ವ್ಯಕ್ತಿ ಅಂತ ಜನ ತಿಳ್ಕೊಂಡು ಸಣ್ಣವರಾಗಿ ನಡ್ಕೋಬೇಕು. ಅವ್ರಿಗೆ ಅದು ಸಂಸ್ಕೃತಿ ಇಲ್ಲ ಅಂತ ಅನಿಸ್ತೈತೆ ಎಲ್ಲೇ ಒಂದು ಕಡೆ. ಯಾಕಂದ್ರೆ ನೋಡ್ರಿ, ಮನುಷ್ಯಾಗೆ ಈ ಅಹಂ ಮದ ಇರ್ದ ಈ ತರ ಬರ್ತಾವು. ಅದ್ರ ಬಗ್ಗೆ ನಾವು ಮಾತಾಡೋಕೆ ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ, ಅವ್ರು ಬಹಳ ದೊಡ್ಡ ಮನುಷ್ಯ. ಆಮೇಲೆ ಇಲ್ಲೇ ನೋಡ್ರಿ, ನಾವು ಬಹಳ ಸಂಸ್ಕೃತಿ ಇದ್ದವರು, ಸುಸಂಸ್ಕೃತ ಜನ ನಾವೆಲ್ಲ. ನಮ್ಮ ಕಲ್ಚರ್ ನಾವು ಬಹಳ ಸಣ್ಣವರಾಗಿ ನಡ್ಕೊಂಡು ಇರೋದು. ನಮ್ಮ ಮತದಾರರು ಕೂಡ ಆ ತರ, ನಮ್ಮ ಜನನು ಆ ತರ ಹಿಂದೂ ಮುಸ್ಲಿಂ ಭಾಗಕ್ಕಿಲ್ಲ. ಆತ ಬಂದು ಇಲ್ಲೇ ಸುಮ್ಮನೆ ದಬ್ಬಾಳಿಕೆ ಮಾಡಿದ್ರು. ನನ್ನ ಮೇಲೆ FIR ಮಾಡ್ಯಾರವ್ರು. ನಿಮ್ಗೆಲ್ಲ ಗೊತ್ತೈತಿ, ನಿಮ್ಮ ಮಾಧ್ಯಮಕ್ಕೆ ಫೋನ್ ಮಾಡ್ಯಾರ ರಾತ್ರಿ ಡ್ರೋನ್ ಗಲ್ಬೆ ಮಾಡಿಸ್ತಾರೆ ಖಾತ್ರಿ ಅಂತೇಳಿ. ಕೋರ್ಟ್ನಾಗ ಹೈಕೋರ್ಟ್ ಸ್ಟೇ ಕೊಟ್ಟೈತೆ, ಅದಕ್ಕೆ ತಡೆಯಾಜ್ಞೆ ಕೊಟ್ಟು ಅದು ಪಾಸ್ ಆಗಿದೆ. ಈ ತರ ಮಾಡ್ತಾರವ್ರು. ಈ ತರ ಎಲ್ಲ ನಡೆಯಂಗಿಲ್ಲ. ಹಿಂಗಾಗಿ ನೋಡ್ರಿ, ಅಂತವ್ರ ಜೊತೆ ನಾವು ಅವ್ರ ಊಟ ಕೊಡೋದು, ವೇದಿಕೆ ಹಂಚ್ಕೊಳ್ಳೋದು ನನಗೇನು ಇಷ್ಟ ಇಲ್ಲ. ನಮ್ಮ ಇಸ್ಲಾಂದಾಗ ಹೇಳ್ತಾರೆ, ಗುರೇಸೆ ಕುದಾಟರೆ, ಕೆಟ್ಟ ಮನುಷ್ಯ ಅಂದ್ರೆ ಪರಮಾತ್ಮ ಅಲ್ಲಾನು ಹೆದರ್ತಾನಂತ. ಅವನಿಂದ 4 ಹೆಜ್ಜೆ ದೂರ ಹೋಗ್ಬಿಡತ್ತೇಳಿ, ಶೈತಾನಿಗೆ ದೂರ ಹೋಗ್ತಾರ. ಹಂಗೆ ನಾವು ಅಂತವ್ರಿಗೆ ನಮ್ಗೇನ ಅವ್ರ ಇಲ್ಲೇ ಏನ್ ನಮ್ಮ ಇಲ್ಲಿಯವ್ರ ಅಲ್ಲವ್ರು. ಈಗ ನೋಡ್ರಿ, ಒಂದ್ ಮಾತು ಹೇಳ್ತೀನಿ, ಇವ್ರೆಲ್ಲಾ ಏನ್ ಹೇಳಕತ್ತಾರ. ಈಗ ನಮ್ಮ ನಾಯಿ ಇಲ್ಲಿ ಯಾವ್ದೋ ಒಂದು ಉಣೆ ಹುಟ್ಟಿನಿ ಅಂತ ಒಬ್ರು ಹೇಳ್ತಾರ, ಒಬ್ರು ನಮ್ಮ ಅಮ್ಮನ ಊರ್ ಅಂತಾರ, ಒಬ್ಬರು ನಮ್ಮ ಅಜ್ಜಿ ಊರ್ ಅಂತಾರ. ಇವೆಲ್ಲ ತಮ್ಮ ಪೂರ್ವಜರು ಹುಟ್ಟಿರ್ತಕ್ಕಂಥ ಊರ್ ಬಿಟ್ಟು, ತಂದೆ ತಾಯಿ ಹುಟ್ಟಿರ್ತಕ್ಕ ಊರ್ ಬಿಟ್ಟು ಒಂದು ಇಲೆಕ್ಷನ್ ಕುರ್ಚಿಗಾಗಿ ತಮ್ಮ ಬದ್ಲಿ ಮಾಡ್ಕೊಳಕತ್ತಾರ. ಅಂದ್ರೆ ಅವ್ರ ಏನೈತಿ ಅನ್ನೋದು ವಿಚಾರ, ಅವ್ರ ವ್ಯಕ್ತಿತ್ವ ಏನೈತಿ, ಅವ್ರು ಹೆಂಗ್ ಅದಾರ ಅನ್ನೋದು ಇದ್ರ ಮೇಲೆ ತಿಳ್ಕೊಬೇಕು. ಆಯ್ತಪ್ಪ, ನಾನ್ ಅಲ್ಲೇ ಹುಟ್ಟಿನಿ, ನಾ ಇಲ್ಲಿ ಕೇಳ್ತೀನಿ ಅನ್ಬೇಕು. ಅದ್ಬಿಟ್ಟು ನಾ ಉಣೆಗೆ ಹುಟ್ಟಿನಿ, ನನ್ನ ಹೆಸರು ಇವ್ರು ಇಟ್ಟಾರ, ನಮ್ಮ ಅಜ್ಜಿ ಇಲ್ಲದಾಳ, ನಮ್ಮ ನೀರ್ ತೊಗೊಂಡ್ ಬಂದ್ ಇಲ್ಲಿ ಕುಡ್ಸಿಲ್ಲ ಅನ್ನೋದು ಹೆಂಗ್ರಿ? ಇವೆಲ್ಲ ಇದೆಲ್ಲ ಈ ಜನ ಅಬ್ಸರ್ವ್ ಮಾಡ್ತಾ ಇದಾರೆಲ್ಲ. ಇಲ್ಲಿ ಮತದಾರ ನೋಡ, ಇವ್ರು ಬಾಡಿ ಲ್ಯಾಂಗ್ವೇಜ್, ಇವ್ರು ಹೇಳೋದು. ಒಬ್ಬ ಬರ್ತಾನೆ, ಕಟೌಟ್ ಬ್ಯಾನರ್ ಕಟ್ಟಿದ್ರು ಓಟ್ ಹಾಕಲ್ಲ. ಜನರಿಗೆ ಸರ್ವಿಸ್ ಕೊಡ್ಬೇಕು, ಜನರು ಮದ್ದಿರ್ಬೇಕು, ಕಷ್ಟ ಸುಖದಾಗ ಭಾಗಿಯಾಗಬೇಕು. ಇವೆಲ್ಲ ಹಂಗ ನಾವು ಮಾಡ್ತೀವಿ ಅಂತ ಹೇಳಿದ್ರೆ, ಅದಕ್ಕೆ ಅವ್ರ ಬಗ್ಗೆ ಮೊನ್ನೆ ನಿಮ್ಮ ಚಾನೆಲ್ ನೋಡಿದೆ. ಆ ವ್ಯಕ್ತಿ ಏನೇನೋ ಬಹಳ ಮಾತಾಡ್ಬಿಟ್ಟು. ನೋಡ್ರಿ, ಇವರೆಲ್ಲ ಏನ್ ಮಾಡ್ಯಾರ, ಇವ್ರ ಇತಿಹಾಸ ಏನೈತೆ ಅನ್ನೋದು ನಮ್ಗೆ ಗೊತ್ತಿದೆ. ನಾನು 4 ಚುನಾವಣೆ ಮಾಡೀನಿ. ನಿಮ್ಗೆ ಹೇಳ್ತೀನಿ, 2014-15 ಜಿಲ್ಲಾ ಪರಿಷತ್ ಎಲೆಕ್ಷನ್ ನಮ್ಮ ಸರ್ಕಾರ ಇತ್ತು. ನನ್ನ ಸಿದ್ದರಾಮಯ್ಯ ಸಾಹೇಬ್ರು, ಪರಮೇಶ್ವರ್ ಸಾಹೇಬ್ರು ಏನಂತ ಹೇಳಿದ್ರು, ಎಲ್ಲೇ MLA ಇಲ್ಲ ಅಲ್ಲಿ JDP ಅಧ್ಯಕ್ಷ ಉಪಾಧ್ಯಕ್ಷ ಕೊಡ್ಬೇಕಂದ್ರು. MLA ಶಿಗ್ಗಾಂವ್ ಇಲ್ಲ, ಶಿಗ್ಗಾಂವ್ಗೆ ಉಪಾಧ್ಯಕ್ಷ ಕೊಟ್ರು. ಕೊಟ್ರೇಶಪ್ಪ ಬಸ್ಸೇಗಣ್ಣಿ ಸೀನಿಯರ್ ಅಂತೇಳಿ ಅವ್ರಿಗೆ ಅಧ್ಯಕ್ಷ ಮಾಡಿದ್ರು. ಮಾಡಿದಾಗ ರಾತ್ರಿ 1 ಗಂಟೆಗೆ ಬಂದು ನಮ್ಮ ಮನ್ಯಾಗ ಜಗಳ ಮಾಡಕ್ ಬಂದಿದ್ದ ಮುಂಡಗಳು ತಗೊಂಡು. ಈ ಮನುಷ್ಯ ನಾ ಸುಮ್ಮನೆ ಸಾರ್ವಜನಿಕ ಮಾಡಿಲ್ಲ ಅದ. ಯಾಕಂದ್ರೆ ಅವ್ರ ಬ್ರದರ್ ಮಿಸ್ಸಸ್ ಏನೋ ಒಂದು JDP ಮೆಂಬರ್ ಆಗಿದ್ರು. ಅವ್ರಿಗೆ ಬಿಟ್ಕೊಡ್ರಿ, ನೀವು ಹೆಂಗ್ ತಗೊಂತೀರಿ? ಏಕೋಚಲ್ಲಿ ಹೇಳ್ದವ, ನನ್ನ ತಮ್ಮನ ಹೆಂಡತಿ ಎಜುಕೇಟೆಡ್ ಅದಾವ, ನೀವು ಮಾಡಿರ್ತಕ್ಕಂಥ ಹೆಣ್ಮಗಳು ಅನ್ಎಜುಕೇಟೆಡ್ ಅನ್ಪಡದಾಳ ಅಂತೇಳಿ ಜಗಳ. ರಾತ್ರಿ 1 ಗಂಟೆಗೆ ನಾನು ಕೊಲ್ವಾಡ್ ಸಾಹೇಬ್ರ ಗಮನಕ್ಕೆ ತಂದೆ, ನಮ್ಮ ಮನೋಹರ್ ತಹಸೀಲ್ದಾರ್ ಮಿನಿಸ್ಟರ್ ಇದ್ರವ, ಅವ್ರ ಗಮನಕ್ಕೆ ತಂದೆ. ಹೋಗಿ ಬಿಡ್ರಿ ಖಾದ್ರಿ, ನಿಮ್ಗೆ ಅವ್ರಿಗೆ ಈ ತರ ಅಲ್ಲಿಂದ ಮಾಡ್ಕೊಂತಿದಾರ ಅವ್ರು. ಆಮೇಲೆ ನಾವು 2008, 2013, 2018 ನಿರಂತರ ವಿರೋಧ ಮಾಡ್ಯಾನವ. ಅವ್ನು BJP ಏಜೆಂಟ್ ಅವ. ಆ ಮನುಷ್ಯ
ಒಮ್ಮೆ ಜೊತೆ ಮಿಲಾಪಿಯಾಗಿ ಅವ್ರ ಹಳೆಯ ಮಾವ ಮೀಟಿಂಗ್ ಮಾಡಿದ್ದೆಲ್ಲ ಫೋಟೋ ಅದಾವ, ಬ್ಯಾನರ್ನೇ ಫೋಟೋ ಅದಾವ. ನಿಮ್ದು ಫೋಟೋ ವೈರಲ್ ಆಗುತ್ತೆ, ಅದ್ರ ಬಗ್ಗೆ ನೇರವಾಗಿ ಆರೋಪ ನಮ್ಮ ಮಾಡ್ತಾರೆ. ಫೋಟೋ ಯಾವಾಗ ವೈರಲ್ ಆಗೈತಿ? ಇವಾಗೆಲ್ಲ ಓಟ್ ಹಾಕಿದ್ವಿ ನಾವು 2023 ಎಲ್ಲ ನಮ್ಮ ಟೀಮ್ ಓಟ್ ಹಾಕಿತ್ತು. ಕೇಳ್ರಿ ಹುಡ್ರದಾರೆಲ್ಲ ಓಟ್ ಹಾಕಿದ್ವಿ. ಓಟ್ ಹಾಕಿದ ನಂತರ ಪೋಲಿಂಗ್ ಆದ್ಮೇಲೆ ಉಚ್ಚಾಟನೆ ಮಾಡ್ತಾರೆ ಇವರು. ಉಚ್ಚಾಟನೆ ಮಾಡ್ತಾರ ಅಂದ್ರೆ ಮತ್ತೆ ನಾವು ನಮ್ಗೆ ಪಕ್ಷದ ಹೈಕಮಾಂಡ್ ಬಗ್ಗೆ ಸಿಟ್ಟಿರ್ಲಿಲ್ಲ, ಅದಕ್ಕೆ ಇಲ್ಲಿ ಅವ್ರ ಕೈವಾಡ ಇದೆ ಅಂತ ಇವ್ರು ಮಾಡಿದ್ದು. ಈ ಮನುಷ್ಯನ ಹೋಗಿ ಈತ ಮತ್ತಿನ್ನು ಅದಾರ 3-4 ಜನ ನಾಯಕರು ಅವ್ರು ಸೇರಿ ನನಗೆ ಉಚ್ಚಾಟನೆ ಮಾಡಿದ್ರು. ಉಚ್ಚಾಟನೆ ಮಾಡಿದಾಗ ನಮ್ಮ ಕಾರ್ಯಕರ್ತರು, ನನ್ನ ಅಸ್ತಿತ್ವ, ನನ್ನ ಕಾರ್ಯಕರ್ತರ ರಕ್ಷಣೆ ಬೇಕಲ್ಲ. ಈ ಮನುಷ್ಯ ಈ ತರ ಗುಂಡಾದಂಗ್ ಗೊತ್ತಿದ್ದು ಉಚ್ಚಾಟನೆ ಮಾಡಿದ್ರು. ಉಚ್ಚಾಟನೆ ಮಾಡಿದ ತಕ್ಷಣ ಮತ್ತೆ ನಮ್ಮ ಶಾಸಕರು ಗೆದ್ದವರು, ಮಾಜಿ ಮುಖ್ಯಮಂತ್ರಿ, ಈಗ ಶಾಸಕರು ಮುಂದಿನ ಚುನಾವಣೆ ಇದ್ದಿದ್ದಿಲ್ಲ, ಒಟ್ಟಿಗೆ ಇದ್ದಿದ್ದಿಲ್ಲ, ಒಂದ್ ಮಾಲಿ ಹಾಕಿದ್ವಿ, 6ನೇ ಗ್ಯಾರಂಟಿ ಕೊಟ್ಟಾರಪ್ಪ ನನಗೆ ಅಂತ ಹೇಳ್ದ. ಅದ್ರಾಗ ಏನೈತಿ? ಉಚ್ಚಾಟನೆ ಮಾಡ್ಯಾರಲ್ಲ, ನಾನು ಪಾಠಾಗಿ ಇಟ್ಕೊಂಡಿಲ್ಲ. ನನ್ಗೆ ಪಾರ್ಟಿನ ತೆಗೆದು ಹಾಕ್ಯಾರ, 23 ವರ್ಷ ದುಡ್ದವ್ರಿಗೆ ತೆಗೆದು ಹಾಕಿ ಈ ಗುಂಡಗಳ ಮಾತು ಕೇಳಿದಾಗ ನನಗೆ ಬೇಜಾರಾಯ್ತು. ಮತ್ತೆ ಪಕ್ಷ ನಿಮ್ಮನ್ನ ಕರೆಯುತ್ತೆ, ಮತ್ತೆ ಪಕ್ಷಕ್ಕೆ ಸೇರ್ತೀರಿ, ಜೊತೆಗೆ ಈಗ ಟಿಕೆಟ್ ಆಕಾಂಕ್ಷಿ ಆಗಿದ್ರೆ ನಿಜ. ಇಲ್ಲಿ ಎಲ್ಲೋ ಒಂದ್ ಕಡೆ ಮನೆ ಶುದ್ಧವಾಗಿರ್ಬೇಕು. ಈಗಿರೋ ಕ್ಷೇತ್ರ ಎಲ್ಲೋ ಒಂದ್ ಕಡೆ ಗೊಂದಲಮಯ ಆಗಿದೆ ಅಂತ ನಮ್ಮ ಕ್ಷೇತ್ರ ಗೊಂದಲನ ಇಲ್ಲ. ಇವರೆಲ್ಲ ಹೊರಗೆ ನಿಂದ ಬಂದು ತಾವ ಪಿಕ್ಚರ್ ಹೊಡ್ಸಾಕತ್ತಾರ. ನೀವ್ ಕೇಳ್ರಿ, ನಿಮ್ ಸರ್ವೆ ಹೇಳತ್ತಲ್ಲ, ಈಗ ಸರ್ವೆ ಹೇಳತ್ತಲ್ಲ, ಅವ್ರು ಹನಗಲ್ದಿಂದ ಕಮೆಂಟ್ ಮಾಡಿ ಲೈಕ್ ಮಾಡ್ಸ್ಯಾರ ಅಷ್ಟೇ. ನೀವು ತೆಗೀರಿ, ಅವರೆಲ್ಲ ಆಧಾರ್ ಕಾರ್ಡ್ ತಗೊಂಡ್ ಬಾ, ನನ್ನ ಮತದಾರ, ನನ್ನ ತಾಲೂಕಿನವರು, ನನ್ನ ಹಿತೈಷಿಗಳು, ನನ್ನ ಮುಖಂಡರು, ನನ್ ಗೆಳೆಯರ್ ಕಮೆಂಟ್ ಮಾಡ್ಯಾರ, ನನ್ ಗೆಳೆಯರ್ ಲೈಕ್ ಮಾಡ್ಯಾರ. 40-50% ಬೇರೆದವರು ಬೇರೆ ಎಲ್ಲೆಲ್ಲಿ ಅದಾರೋ ಅಲ್ಲಿಂದ ಮಾಡ್ಸ್ಯಾರ. ಈ ಲೋಕಲ್ನವ್ರು ಏನದಾರ, ಬೇವಿನ ಮತ್ ಲೋಕಲ್ ಅವ್ರಿಗೆ ಏನಾಗೈತಿ ಲೈಕ್ ಕಮೆಂಟ್ಸ್. ಮತ್ತೆ ಹನಗಲ್ದಿಂದ ಎಷ್ಟ ಆಧಾರ್ ಕಾರ್ಡ್ ತಗೊಂಡ್ ಬರ್ಲಿ, ನಿಮ್ಮ ಚಾನಲ್ ಮುಂದೆ ಒಂದ್ ಆಗ್ಲಿ ವೇದಿಕೆ, ಆ ಕಡೆ ಈ ಕಡೆ ನಾನು ಕರಿತೀನಿ, ಅವ್ರು ಕರಿತೀನಿ. ಎಲ್ಲ ಹಾನಗಲ್ದಿಂದ ತಂದ ಬೊಮ್ಮನಹಳ್ಳಿ ಬಲಗಾಳಪೇಟೆದಿಂದ ತಂದು ಇಲ್ಲಿ ರಾಜಕಾರಣ ಮಾಡ್ತಾರೆ. ಗೊತ್ತಾಗಲ್ಲ, ನೀವ್ರೆಲ್ಲ ಜನ ಗೊತ್ತಾಕೈತಿ, ಮುಖ ಚೇರೆ ಗೊತ್ತಾಕೈತಿ. ಸರ್, ಲೋಕಸಭೆ ಅಸೂಟಿಯವ್ರ ಪರವಾಗಿ ನೀವ್ ಏನ್ ಕೆಲಸ ಮಾಡಿದ್ರಿ? ಯಾಕಂದ್ರೆ ಈ ಪ್ರಶ್ನೆ ಯಾಕಂದ್ರೆ ನನಗೆ ಇದೇ ವಿಷಯವಾಗಿ ಈಗ ಪಠಾಣ್ ಅವರು ಒಂದ್ ಮಾತನ್ನ ಹೇಳ್ತಾರೆ ನನಗೆ, ಏನಂತ, ನಾವು ನಿಂತ್ಕೊಂಡು ಕೆಲಸ ಮಾಡಿದೀವಿ, ಇಷ್ಟು ಲೀಡ್ ಬರೋದಕ್ಕೆ ನಾವು ಶ್ರಮ ವಹಿಸಿದೀವಿ ಅಂತೇಳಿ. ಈಗ ಒಂದ್ ಮಾತನ್ನು ಬಳಸ್ತಾರೆ, ಅದನ್ನ ನಾನು ಹೇಳಕ್ ಹೋಗಲ್ಲ. ಬೇರೆ ಬೇರೆ ಎಲ್ಲೋ ನಿಂತ್ಕೊಂಡು ಭಾಷಣಗಳನ್ನ ಮಾಡೋದು ನಾನು ಮಾಡ್ತೀನಿ, ಜನರ ಮಧ್ಯೆ ನಿಂತ್ಕೊಂಡು. ಹಾಗಾದ್ರೆ ಯಾಸಿರ್ ಪಠಾಣ್ ಅವ್ರು ಹೇಳೋ ಪ್ರಕಾರ ಆ ಭಾಷಣಗಳು ಸತ್ಯನ, ಅಥವಾ ಅಜ್ಜಂಪೀರ್ ಖಾದ್ರಿ ಅವ್ರ ನಡೆ ಹೇಗಿದೆ? ಈಗ ನೋಡ್ರಿ, ವಿನೋದ್ ಅಸೂಟಿಗೆ ಲೀಡ್ ಆಗಿದ್ದು ಕಾರಣಗಳು 3-4. ವಿನೋದ್ ಅಸೂಟಿಗೆ ಕೇಳ್ಬಿಡ್ರಿ, ನಮ್ಮ ಅಭ್ಯರ್ಥಿಗೆ ನಮ್ಮ ಶ್ರಮ ಎಷ್ಟಿದೆ, ನಮ್ಮ ಪ್ರಯತ್ನ ಎಷ್ಟಿದೆ, ನಾವು ಎಷ್ಟು ಓಟ್ ಹಾಕ್ಸಿವಿ, ಅವ್ರಿಗೆ ನಾವು ಎಷ್ಟೊಂದು ಸ್ಪಂದಿಸಿವಿ, ಅವ್ರಿಗೆ ಯಾವುದೇ ತೊಂದರೆ ಇಲ್ದಂಗೆ ನಾವು ಓಟ್ ಹಾಕ್ಸಿವಿ. ಈ ವ್ಯಕ್ತಿಗಳು ಪಾಪ ವಿನೋದ್ ಅಸೂಟಿಗೆ ಸುಲದ್ ಬಿಟ್ರು. ಇವ್ರು ಅವ್ರಿಗೆ ನೋಡಿದ್ಕೊಳ್ಳೋ ವಿನೋದ್ ಅಸೂಟಿ 4 ಕಿಲೋಮೀಟರ್ ದೂರ ಕರೀಗ ಅಷ್ಟು ಭಯ ಹುಟ್ಟಿಸಿ. ಯಾಕಂದ್ರೆ ಎಲ್ಲಾ ರೀತಿಯಿಂದ ಅವ್ರು ಕಾಡ್ಸಿ. ಹಿಂಗಾಗಿ ವಿನೋದ್ ಅಸೂಟಿ ಕೇಳ್ಬಿಡ್ರಲ್ಲ ನೀವು, ವಿನೋದ್ ಅಸೂಟಿ ಕೇಳ್ರಿ. ಇವೆಲ್ಲ ಡಬ್ಬಗಿರಾಗಿ ಕೇಳಕ್ ಹೋಗ್ಬೇಡ್ರಿ, ವಿನೋದ್ ಅಸೂಟಿ ಕೇಳ್ರಿ. ಯಾರು ಎಷ್ಟು ಓಟ್ ಹಾಕ್ಸ್ಯಾರ, ಏನ್ ಮಾಡ್ಯಾರ ಅಂತೇಳಿ. ಈ ಮನುಷ್ಯ ನೋಡ್ರಿ, ನಾ ಅನ್ನೋದು ಮನೆ ಖಾಲಿ, ನಾ ಅನ್ನೋ ಯಾವಾಗ್ಲೂ ಅದು ಅಲ್ಲಲ್ಲ ಅವ್ರ ಪದ್ಧತಿ. ಇಲ್ಲೇ ವಿನೋದ್ ಅಸೂಟಿ ನಮ್ಮ ಹಿಂದುಳಿದ ಜನಾಂಗದ ಒಬ್ಬ ನಾಯಕರವರು. ಇಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಹಿಂದುಳಿದವರು ಇರೋದ್ರಿಂದ, ಹಿಂದುಳಿದವರು, ಮೈನಾರಿಟಿ ಮತ್ತು ಕಾಂಗ್ರೆಸ್ ಲಿಂಗಾಯತ್ ನಾಯಕರು, ಅಥವಾ ಅದರ್ಸ್ ಕಮ್ಯುನಿಟಿ ಅವರು, ಮರಾಠ, ಲಿಂಗಾಯತ, SC ST ಸೇರಿ ಹಾಕಿದಕ್ಕೆ ಅಷ್ಟು ಓಟ್ ಬೇಕು. ಒಂದು ಲೆಕ್ಕಾಚಾರ ಇರ್ಬೇಕು. ನೀವು ನನಗೆ ಕೇಳ್ಬೇಕು, ಚುನಾವಣಾ ಆಯೋಗ ಲಿಸ್ಟಿಗೆ 2018 74,000 ಓಟ್ ನನ್ಗೆ ಬಿದ್ದಿತ್ತು ಅಲ್ವಾ? 74,000 ಬಿದ್ದಿದ್ದು, 17-18,000 ಓಟ್ ಹೊರಗಿನ ಬಂದವ. ಆ ಪಾರ್ಟಿಗೆ ಹೋಗೋ ಓಟು ನಮ್ಮ ಅಭ್ಯರ್ಥಿ ಇರೋದ್ರಿಂದ, ವಿನೋದ್ ಅಸೂಟಿಯಿಂದ ಆ ಓಟ್ ನಮ್ ಬಂದವ. ಅದಕ್ಕೆ 79,000 ಓಟ್. ಬೇರೆ ಲೆಕ್ಕ ನಾನು ಹಾಕ್ಸಿನಿ ಅವ್ನು ಹಾಕ್ಸಿನಿ ಅಂತಲ್ಲ, ಅದು ಲೆಕ್ಕಾಚಾರ ಇದೆ. ಕೆಲಸ ಮಾಡಿವಿ. ಅವರು ಎಲ್ಲ ಬಹಳಷ್ಟು ಅಭ್ಯರ್ಥಿಗೆ ಟೆನ್ಷನ್ ಕೊಟ್ಟು ಖರ್ಚು ಮಾಡಿ ಅವತ್ತು ತೊಂದರೆ ಕೊಟ್ಟದ. ನಾವು ಇಲ್ಲ, ನಮ್ ಕೈ ಖರ್ಚು ಮಾಡಿ, ನಮ್ ಗಾಡಿ ನಮ್ದು, ನಾವೇ ಹ್ಯಾಂಡ್ ವೀಲ್ ಚಾಪ್ಸಿ, ನಮ್ ಹ್ಯಾಂಡ್ ವೀಲ್ಸ್ ಕೊಡಕ್ ಕೊಡ್ಲಿಲ್ಲ ಇವರೆಲ್ಲ. ನಾವೇ ಹ್ಯಾಂಡ್ ವೀಲ್ ಚಾಪ್ಸಿ, ನಾವೇ ಕ್ಯಾನ್ವಸ್ ಮಾಡೋಕೆ ಇವ್ರೆಲ್ಲ ಎಲ್ಲಾ ಕಡೆ ಫೋಟೋ ತೆಗೀರಿ. ಎಷ್ಟ್ ಅದಾವ್ ನೋಡ್ರಿ. ಭಾಷಣ ಅಲ್ಲ, ಭಾಷಣ ಮಾಡೋದು ನಾವು ಭಾಷಣ ಇಡೀ ರಾಜ್ಯದಾಗ ಮಾಡಿದ್ವಿ ಬಿಡ್ರಿ, ಅದು ವಿಚಾರ ಬೇರೆ. ಹತಾಶೆ ಆಗಿ ಈ ತರ ಮಾತಾಡಿದ್ರೆ ಅದು ಒಳ್ಳೆಯ. ಒಂದ್ ಕಡೆ ನಾವು ಪಕ್ಷಕ್ಕಾಗಿ ದುಡಿದ್ವಿ, ಅಭ್ಯರ್ಥಿ ಪರವಾಗಿ ದುಡಿದ್ವಿ, ಲೀಡ್ ಮಾಡ್ಸೋದು ನಮ್ದು ಪಾತ್ರ ಇದೆ ಅಂತೇಳಿ ಸಾಕಷ್ಟು ಕಾರ್ಯಕ್ರಮಗಳು ನಡೆಯುತ್ತೆ. ಅಸೂಟಿ ಅವ್ರನ್ನ ಇಟ್ಕೊಂಡೆ ಅವ್ರ ಮುಂದಾಳತ್ವದಲ್ಲಿ ನಡೆಯುತ್ತೆ. DK ಶಿವಕುಮಾರ್ ಅವ್ರು ಬರ್ತಾರೆ, ಯಾಕೆ ಖಾದ್ರಿ ಅವ್ರು ಕಾಣಿಸ್ಕೊಳಲ್ಲ ಆ ಸಂದರ್ಭದಲ್ಲಿ? ನೋಡಿ, DK ಶಿವಕುಮಾರ್ ಸಾಹೇಬ್ ಬಂದಾಗ ಅವ್ರ ಜೊತೆ ನಾ ಗದಗ್ಲಿಂದ ಬಂದೀನಿ, ಸಣ್ಣೂರಾಗ ಕಾಣಿಸ್ಕೊಂಡಿನಿ. ನಮಗೆ ಸಂತೋಷ್ ಲಾಡ್ ಸಾಹೇಬ್ರು, ಅನಿಲ್ ಕುಮಾರ್ ಪಾಟೀಲ್ ವಿನೋದ್ ಅಸೂಟಿ ಕರೆಸಿ 2 ರೌಂಡ್ ವಿನೋದ್ ಅಸೂಟಿ ಅವ್ರು ಕರೆದಾಗ ಬಂದಿದ್ರು ಇಲ್ಲಿ ಶಿಗ್ಗಾಂವ್ ಸಣ್ಣೂರ್ ಹಳ್ಳಿಗೆ. 3ನೇ ರೌಂಡ್ ಖಾದ್ರಿ ಅವ್ರು ಕೊಟ್ಟು ಹೋಗ್ತೀನಿ ಅಂತ ವಿನೋದ್ ಅಸೂಟಿ ಹೇಳಿದ್ರಿಂದ ಲಾಡ್ ಸಾಹೇಬ್ರು TP ಫಿಕ್ಸ್ ಮಾಡಿ ನಮ್ಗೆ
13 ಕಡೆ ನಾವು 10-12 ಕಡೆ ಕಾರ್ಯಕ್ರಮ ಫಿಕ್ಸ್ ಮಾಡಿದ್ವಿ. 12 ಪಂಚಾಯತಿ 4-5 ಪಂಚಾಯತಿ ಒಂದ್ ಕಡೆ ಕೂಡಿಸಿ ಕಾರ್ಯಕ್ರಮ ಮಾಡ್ಬೇಕಂತ ತಿಮ್ಮಾಪುರ್ಲಿಂದ ಪ್ರಾರಂಭ ಇತ್ತು ನಮ್ದು. ತಿಮ್ಮಾಪುರ ಪ್ರಾರಂಭ ಆಗಿ ಹುಳಿಕಪ್ಪಿ ಕುರುಬೂರ್ಮಲ್ಲೂ ಎಂಡ್ ಇತ್ತು ನಮ್ದು. ಸೊ ವಿನೋದ್ ಅಸೋಟಿ ಎಲ್ಲಿಗೆ ಬಂದ್ರು, ತಿಮ್ಮಾಪುರ್ ಬಂದ್ರು. ಅನಿಲ್ ಪಾಟೀಲ್ ಅವ್ರು ಕೂಡ ಎಲ್ಲಿ ಜಗ್ ಜನ ಬಂದಾಗ ಅಲ್ಲಿಂದ ಅವ್ರಿಗೆ ಒಂದು ಫೋನ್ ಬಂತು ವಿನೋದ್ ಅಸೋಟಿಗೆ, ಈ ಕ್ಷಣದಿಂದ ಈ ಟಿಪಿ ಕ್ಯಾನ್ಸಲ್ ಮಾಡ್ಬೇಕು, ಖಾದ್ರಿ ಜೊತೆ ಹೋಗ್ಬಾರ್ದು ಅಂತೇಳಿ ಒಬ್ಬ ನಾಯಕರು ಯಾರೋ ಫೋನ್ ಮಾಡಿದ್ರು. ಅವ್ರಿಗೆ ಫೋನ್ ಮಾಡಿಸೋದ್ರಾಗ ಈ ವ್ಯಕ್ತಿಗಳನ್ನ ಈ ಡಿಫಿಟೆಡ್ ಪರ್ಫಿಟೆಡ್ ಎಲ್ಲ ಅದರಲ್ಲ ಇವ್ರ ಅವ್ರಿಗೆ ಇದ್ ಮಾಡಿ ಆವಾಗ ವಿನೋದ್ ಅಸೋಟಿ ಏನಂದ್ರು, ಗುರುಗಳ ಈ ತರ ನನ್ ಪ್ರೆಷರ್ ಇದೆ, ಅದಕ್ಕೆ ಅಲ್ಲಿ ತಿಮ್ಮಾಪುರ್ಲ ಜನ ಕೈ ಜೋಡಿಸಿ ನಮ್ಮ ಮನೆಗೆ ಬಂದ್ವಿ. ನಮ್ಮ ಮನ್ಯಾಗ ಬಂದ ಪಾಪ ಅವರು ನಮ್ಗೆ ಬಹಳಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು. ನಾವೇನಂದ್ವಿ, ವಿನೋದ್ ನಿಮ್ಮ ಇಲೆಕ್ಷನ್ ಕೆಡೋದ್ ಬೇಡ, ನಮ್ ಕಡೆ ಬರಬೇಡ್ರಿ, ನೀವು ಎಲ್ಲರ ಅಡ್ಡಾಡ್ರಿಪ್ಪ, ನಾವು ನಿಮ್ಗೆ ನಮ್ ಪಾರ್ಟಿಗೆ ಓಟ್ ಹಾಕಿಸ್ತೀವಿ, ನಮ್ ಪಕ್ಷಕ್ಕಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿ 3-4 ಸಾವಿರ ಜನ ಇದ್ರು ನಮ್ಮ ಮನೆ ಮುಂದೆ. ಇವರೆಲ್ಲ ಇದ್ರು ನೋಡ್ರಿ, ಅವ್ರಿಗೆಲ್ಲ ನಾವು ಸಂದೇಶ ಕೊಟ್ವಿ. ವಿನೋದ್ ಅಸೋಟಿ ಅವ್ರಿಗೆಲ್ಲ ಕೈ ಮುಗಿದು ಅನಿಲ್ ಪಾಟೀಲ್ ಅವ್ರು ಹೇಳಿದ್ರು, ಇಲ್ಲ ಕೆಲವೊಂದು ಸಮಸ್ಯೆ ಆಗ್ಯಾವು, ನಾವು ಅದಕ್ಕೆ ಸರಿಪಡಿಸ್ತೀವಿ ಅಂತ ಹೇಳಿದ್ರು. ಮತ್ತೆ ಲಾಡ್ ಸಾಹೇಬ್ರು ಫೋನ್ ಮಾಡಿ, ಲಾಡ್ ಸಾಹೇಬ್ರು ಬೇಕಾಗ್ಲಿ ನೀವು ಹೋಗ್ರಿ ವಿನೋದ್, ಪಾರ್ಟಿ ನಮ್ ಓಟ್ ಬರ್ಬೇಕು ಅಂದ್ರು. ಆದ್ರೆ ಅವ್ರಿಗೆ ಮತ್ತೊಬ್ಬರು ಇನ್ನೊಬ್ಬರು ನಾಯಕರು ಅವ್ರಿಗೆ ತಡೆ ಹಿಡಿದಾರೆ ಅಂತ ಮಾಹಿತಿ ಸಿಕ್ಕು, ಗೊತ್ತಿಲ್ಲ ನಮ್ಗೆ. ಈ ತರ ಆಯ್ತು. ಇವರೆಲ್ಲ ಮಾಡೋದೆಲ್ಲ ಮಾಡಿ ಮತ್ತು ನಾನು ಮಾಡಿಲ್ಲ, ಕುಂಬಳಕಾಯಿ ಕಳ್ಳ ಹೆಗಲ್ ಮುಟ್ಕೊಂಡು ನೋಡ್ದ ಅನ್ನೋ ರೀತಿ ಮಾತಾಡ್ತಾರೆ. ಅದಕ್ಕೆ ನಾವು ಉತ್ತರ ಕೊಡಾಕಿಲ್ಲ, ನನಗೆ ಅವಶ್ಯಕತೆ ಇಲ್ಲ ಅಂತ ಉತ್ತರ ಕೊಡ. ಯಾರು ಏನೇ ಹೇಳಿದ್ರು ಅಜಯಪೀರ್ ಖಾದ್ರಿ ಅವರ ಹೆಸರು ತುಂಬಾ ಜೋರಾಗಿದೆ. ಜೊತೆಗೆ ಅವರ ಅಭಿಮಾನಿಗಳು ಅಥವಾ ಕಾರ್ಯಕರ್ತರು ತುಂಬಾ ದೊಡ್ಡ ಮಟ್ಟದಲ್ಲಿದೆ, ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಅನ್ನೋದನ್ನ ನಾವು ನೋಡಿದೀವಿ ಅಥವಾ ಒಪ್ಕೊಳ್ಳೋಣ. ಯಾಕಂದ್ರೆ ಮೊನ್ನೆ ಅಷ್ಟೇ ಶಕ್ತಿ ಪ್ರದರ್ಶನದ ರೀತಿಯಲ್ಲಿ ನಿಮ್ಮ ಕಾರ್ಯಕರ್ತರು, ನಿಮ್ಮ ಅಭಿಮಾನಿಗಳು ಸ್ವ ಇಚ್ಛೆಯಿಂದ ಬಂದಿದ್ರು ಅನ್ನೋದನ್ನು ಒಪ್ಕೊಳ್ಳೋಣ. ಇಷ್ಟೆಲ್ಲ ಇದ್ದು ಇಷ್ಟೊಂದು ಹೆಸರು ಮಾಡಿ ಯಾವ ಒಂದು ಕಾರ್ಯಕ್ರಮದಲ್ಲೂ ಪಾಲ್ಗೊಳ್ಳಲ್ಲ. ಯಾಕಂದ್ರೆ ಪಕ್ಷದ ಕಾರ್ಯಕ್ರಮಗಳಲ್ಲಿ ಅವ್ರು ಇಲ್ಲ ಅಂತ ಯಾವ ಒಂದು ಕಾರ್ಯಕ್ರಮದಲ್ಲಿ ಯಾಕೆ ಪಾಲ್ಗೊಳ್ಳಲ್ಲ? ಅಜಯಪೀರ್ ಖಾದ್ರಿ ಅವ್ರ ಹೆಸರು ಯಾಕೆ ಇರಲ್ಲ? ನೋಡ್ರಿ, ನಾವೊಬ್ಬ ಎಕ್ಸ್-ಎಂ-ಎಲ್-ಎ, ಈ ಕ್ಷೇತ್ರದ ಕಾಂಗ್ರೆಸ್ ಪಕ್ಷ ಯಾರು ಇಲ್ಲ ಕೊಲ್ಲಂದಾಗ ನಾನು ನಿಂತು ಬಸವರಾಜ ಬೊಮ್ಮಾಯಿ ಮೇಲೆ ಟಫ್ ಫೈಟ್ ಕೊಟ್ಟು ನಾನು ಸೋತಿದ್ದೀನಿ, ಪಕ್ಷ ಸಂಘಟನೆ ಮಾಡಿದ್ದೀನಿ. ಬ್ಲಾಕ್ ಅಧ್ಯಕ್ಷ ಯಾರ್ದಾರ ಚೀಲ ಆಗಿ ಬಕೆಟ್ ಹಿಡ್ಕೊಂಡ ನಮ್ಗೆ ಫೋನ್ ಮಾಡಿಲ್ಲ, ನಮ್ಗೆ ನಮ್ಮ ಹೆಸರು ಹಾಕಂಗಿಲ್ಲ ಅಂದ್ರೆ ಏನ್ ಮಾಡ್ತಾ? ಅದಕ್ಕೆ ನಮ್ಗೆ ನಮ್ಮ ಕಾರ್ಯಕರ್ತರ ಅಭಿಪ್ರಾಯ ಕೇಳಿದ್ವಿ. ಅವ್ರು ಅಂದ್ರು, ನಮ್ಗೆ ಅಲ್ಲಿ ಹೆಸರು ಹಾಕಿಲ್ಲ ಅಂದಾಗ ಯಾಕೆ ಹೋಗೋದು, ನಮ್ಮ ಹಿರಿಯ ನಾಯಕರು ಬಂದಾಗ ಭಾಗವಹಿಸೋಣ, ಹೆಸರು ಹಾಕ್ಲಿಕ್ಕೆ ಹೋಗೋಣ. ಅವ್ರದ್ದು ನಮ್ಮ ರಾಜ್ಯ ನಾಯಕರು ಬಂದಾಗ ಹೋಗ್ತೀವಿ ನಾವು. ಇಲ್ಲಿ ತಾಲೂಕ್ ಮಾಡಿದಾಗ ಅವ್ರು ಮಾಡಿದಾಗ ನಮ್ ಹೆಸರು ಹಾಕಂಗಿಲ್ಲ, ನಮ್ ಕರೆಯಂಗಿಲ್ಲ, ಖಾದ್ರಿ ಫಾಲೋವರ್ಸ್ಗೆ ಕರಿಬೇಡ್ರಿ ಅಂತೇಳಿ ಇವರೆಲ್ಲ ಹೇಳ್ಕೊಂಡು ಅಷ್ಟೊಂದು 10-15 ಮಂದಿ ಕೂಡಿ ಅದ ಮಂದಿ ಅದ ಟೀಮ, ಅವರ ಮೀಟಿಂಗ್, ಅವರ ಭಾಷಣ, ಅವರ ಊಟ, ಅವರ ನಾಷ್ಟ, ಇಷ್ಟ. ಬೇರೆ ಯಾರು ಬರಂಗಿಲ್ಲ ಅವ್ರ ಕಾರ್ಯಕ್ರಮ. ನಿಮ್ಮ ನಾಯಕರೆಲ್ಲ ಈಗ ಕ್ಷೇತ್ರಕ್ಕೆ ಆಗಮಿಸ್ತಾರೆ. ಕಳೆದ ಕೆಲ ದಿನಗಳಿಂದ ಸತೀಶ್ ಜಾರಕಿಹೊಳಿ ಅವರು ಬರ್ತಾರೆ. ಈ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಮುಜುಗರಕ್ಕೀಡಾಗೋ ರೀತಿಯಲ್ಲಿ ಒಂದಷ್ಟು ಘೋಷಣೆಗಳು ಅಜಯಪೀರ್ ಖಾದ್ರಿ ಅವರ ವಿರುದ್ಧ ಬರುತ್ತೆ. ಇದು ಎಷ್ಟು ಹೆಸರಿಗೆ ಕಳಂಕ ತರಬಹುದು, ಅಥವಾ ತಮ್ಮ ಒಂದು ಕೆಲಸ ಅಭಿವೃದ್ಧಿ ಅಥವಾ ನಿಮ್ಮ ಜನಸಂಪರ್ಕ ಇಲ್ಲಿ ವರ್ಕೌಟ್ ಆಗುತ್ತೆ ಅಂತಾರೆ, ಅದು ಈ ಒಂದು ಘೋಷಣೆಗಳಿಂದ ನಿಮಗೆ ಮುಜುಗರ ತರಲ್ವಾ? ನೋಡ್ರಿ, ಆ ಘೋಷಣೆ ಹೊಡೆದವರು 1-2-3 ಜನ ನಮ್ಮ ತಾಲೂಕಿನವರು ಹಾನಗಲ್ದಿಂದ ಬಂದವರು. ಹಾನಗಲ್ ಬಂದ ಬಂದಾರಪ್ಪ, ಅಲ್ಲಿ ಇಲ್ಲಿ ಅನ್ನೋದಕ್ಕಿಂತ ಬಂದು ಅವ್ರಿಗೆಲ್ಲ ಟ್ರೈನ್ ಮಾಡಿ ಅವ್ರಿಗೆಲ್ಲ ಪ್ರಿಪೇರ್ ಮಾಡಿದ್ದಾರೆ. ಮತ್ತೆಲ್ಲ ಈಗ ನೋಡ್ರಿ, ಬಹಳ ಸಂದರ್ಭದಾಗ ನನ್ ನೆನಪೈತ್, ನಾವು ಜನತಾದಳ ಕಾರ್ಯಕರ್ತರಿದ್ರು, ದೇವೇಗೌಡರು, ರಾಮಕೃಷ್ಣ ಹೆಗಡೆ, ಅವಾಗ ನಾವು ಜನತಾದಳ ವರ್ಕರ್ಸ್, ಪಾರ್ಟಿ ವರ್ಕರ್ಸ್, ಅವ್ರು ಮುಖ್ಯಮಂತ್ರಿ ಮಾಡುವಾಗ ದೊಡ್ಡ ಗಲಾಟೆ ಆಯ್ತು, ಚಪ್ಪಲಿ ತೂರಾಡಿದ್ರು. ಎಲ್ಲ ರಾಜಕಾರಣದಾಗ ಇರ್ತಾವೆಲ್ಲ, ಇದೆಲ್ಲ ಸಹಿಸ್ಕೋಬೇಕು. ಇದಕ್ಕೆ ಮೀರಿ ನಾವು ಕೆಲಸ ಮಾಡಿದಾಗ ನಾಯಕತ್ವ ಬೆಳಿತೈತಿ. ಅವ್ರು ಬೈತಾರಂದ್ರೆ ಯಾರು ನಂಬಂಗಿಲ್ಲ. ಅವ್ರು ಬೈತಾರಂದ್ರೆ ಅವ್ರು ದೊಡ್ಡವ್ರು ಅಂತ ತಿಳ್ಕೊಂಡು ನಾವು ಸುಮ್ಮನಾಗ್ಬಿಟ್ಟು. ಜಾರಕಿಹೊಳಿ ಸಾಹೇಬ್ ಬಂದಾಗ ಅವ್ರಿಗೆ ಹತಾಶೆ ಆದ್ರು. ನನ್ನ ಜೊತೆ ನನಗೆ ಆಶೀರ್ವಾದ ಮಾಡಕ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದ್ರು. ಅವರು ಬೊಮ್ಮನಹಳ್ಳಿಯಿಂದ 4-5 ಗಾಡಿ ತುಂಬಿಕೊಂಡು ಬಂದು ಅಷ್ಟಕ್ಕೆ ಸೀಮಿತ ಆಗ್ಬೋದು, ಮ್ಯಾಕ್ ಕುಂತ್ರು. ನಮ್ಮ 5-6 ಸಾವಿರ ಜನ ಇದ್ರು. ಮತ್ತೆ ನಮ್ಮ ನಾಯಕರು ಬಂದಾಗ ಘೋಷಣೆ ಕೂಗಿದ್ರು ಅವರು, ಜಾರಕಿಹೊಳಿ ಸಾಹೇಬ್ ಜಿಂದಾಬಾದ್, ಖಾದ್ರಿ ಜಿಂದಾಬಾದ್ ಅಂತ ಹೇಳಿ. ಮುಂದಿನ ಮುಖ್ಯಮಂತ್ರಿ ಜಾರಕಿಹೊಳಿ ಅವರು ಅಂತೂ ಕೂಡ ಕೂಗ್ಯಾರ. ಅದಕ್ಕೆ ಯಾರು ಏನ್ ತಡೆ ಹಿಡಕ್ ಆಗಲ್ಲ. ಅವರು ಹತಾಶೆ ಆಗಿ ಅವ್ರು ನನ್ನ ಮೇಲೆ ಅಟ್ಯಾಕ್ ಮಾಡುವಂತ ಪ್ರಯತ್ನದಾಗ ಇದ್ರು. ಅದಕ್ಕೆ ನಮ್ಮ ಕಾರ್ಯಕರ್ತರೆಲ್ಲ ತಗೊಂಡೋಗಿ ಆ ಕಡೆ ದೂರ ಕುಂದಿಸಿದ್ರು. ನನ್ಗೆ ಏನಾದ್ರೂ ನನ್ನ ಮೇಲೆ ಅಟ್ಯಾಕ್ ಮಾಡ್ಬೇಕು, ಅಲ್ಲೇ ಮಾಡ್ಬೇಕು ಅನ್ನುವಂತ ಕಾರ್ಯಕ್ರಮ ಕೂಡ ಅವ್ರದ್ದಿತ್ತು ಅಂತ ಹೇಳಿ ನಮ್ಗೆ ಮಾಹಿತಿ ಸಿಕ್ತು. ಅದಕ್ಕೆ ನಮ್ಮ ಮುಖಂಡರು, ನಮ್ಮ ನಡಟ್ಟಿಯವರು ಅವರೆಲ್ಲ ಕರ್ಕೊಂಡು ಹೋಗಿ ಆ ಕಡೆ ದೂರ ನಿಲ್ಸಿದ್ರು. ನನಗೆ ಈ ಗದ್ದಲ್ದಾಗ ಬರಬೇಡಿ ಸರ್, ಅಲ್ಲೆಲ್ಲ ಡೇಂಜರ್ ಜನ ಬಂದಾರ, ಲೇಟ್ ಹೊಡಿತಾರ ಅವರು ಅಂತ ಹೇಳಿ. ಆ ಮಟ್ಟದ ಅವರ ಮನಸ್ಥಿತಿ ಇದೆ ಅಂತ ನಮ್ಗೆ ಜನ, ನಮ್ಮ ಕಾರ್ಯಕರ್ತರು ಎಲ್ಲ ಹೇಳಿದ್ರು. ಅದಕ್ಕೆ ಮತ್ತ ನಮ್ಮ ಜನ, ನಮ್ಮ ಬೆಂಬಲಿಗರು, ನಮ್ಮ ನಾಯಕರು ಬಂದಾಗ ಕೂಗಿ ಆಗ್ತಾರೆ. ನಮ್ಗೆ ಅವ್ರಿಗೆ ಸೈಜ್ ಸಾಕಾಗಿಲ್ಲ ಅವ್ರಿಗೆ. ಹಾಗೆ ಅದಕ್ಕೆ ಆ ತರ ಬೈದಾರ ಅವ್ರು.
ಅವ್ರು ಏನ್ ಈಗ ಬೈದವರು ಅವರು ಏನ್ ಹೇಳ್ಯಾರ, ಬೊಮ್ಮಾಯಿ ಏಜೆಂಟ್ ಇವ್ರು ಅಂತೇಳಿ ಆ ಹೇಳ್ದ ವ್ಯಕ್ತಿನ ಬೊಮ್ಮಾಯಿರ ಹತ್ರ ಹೋಗಿ ಗ್ರ್ಯಾಂಡ್ ತಂದನ್ನ, ಆಮೇಲೆ ಬೊಮ್ಮಾಯಿರ ಬಾಲ ಬಡ್ದನ್ನ, ಹೋಗಿ ಕಾಲ್ ಹಿಡ್ಕೊಂಡನ್ನ, ನಮ್ಮ ಹತ್ರ ಫೋಟೋದವ್ರು ನೋಡ್ರಿ. ಚೀಫ್ ಮಿನಿಸ್ಟರ್ ಯಾರ ಎಲ್ಲಾರು ಹೋಗ್ತಾರ, ನಾವ್ ಹೋಗಿಲ್ಲ, ಅವ್ರೆಲ್ಲ ಹೋಗ್ಯಾರ, ನಮ್ಮ ಕಾಂಗ್ರೆಸ್ನವ್ರು ಹೋಗ್ಯಾರ, ಎಲ್ಲಾರು ಹೋಗ್ತಾರ. ಒಂದ್ ದಿವ್ಸ ನಾನ್ ನೋಡ್ದೆ ದೇಶಪಾಂಡೆ ಸಾಹೇಬ್ರು ಪರಮಾಣುಚಂದಾಗ ಅರವಿಂದ್ ದೇಶಪಾಂಡೆ ಸಾಹೇಬ್ರು ಇದ್ರು, ಬೊಮ್ಮಾಯಿ ಸಾಹೇಬ್ರು ಪರಮಾಣುಚಂದ, ಅವೆಲ್ಲ ಆತ್ಮೀಯತೆ ಫ್ರೆಂಡ್ಶಿಪ್ ಇರ್ತೈತಿ. ಮುಖ್ಯಮಂತ್ರಿ ಈ ಕ್ಷೇತ್ರದ ಕೆಲಸ ಇರ್ತಾವು, ಪರಿಹಾರ ಇರ್ತಾವು. ಈಗ ಹೋಗ್ತಾರ ನಮ್ ಶಾಸಕರು, ಮಾಜಿ ಶಾಸಕರು ಎಲ್ಲ ಹೋಗ್ತಿದ್ರು. ಈಗ ನಮ್ ಸಿಎಂ ಹತ್ರ ಎಲ್ಲ ಬಿಜೆಪಿ ಅವ್ರು ಬಂದು ಕೆಲಸ ಮಾಡ್ಕೊಂಡು ಹೋಗ್ತಾರ. ಅವ್ರಿಗೆ ಗೊತ್ತಿಲ್ಲ, ಅವರೆಲ್ಲ ಕಲೆಕ್ಷನ್ ಗಿರಾಕಿ, ಹಿಂಗಾಗಿ ಅವ್ರಿಗೆ ಗೊತ್ತಿಲ್ಲ ಇದು ರಾಜಕಾರಣ ಯಾವಾಗ ಮಾಡ್ಬೇಕು, ಯಾವಾಗ ಟೀಕಾ ಟಿಪ್ಪಣಿ ಮಾಡ್ಬೇಕು ಅನ್ನೋದು ಅವ್ರಿಗೆ ಅದ್ರದ್ದು ಅರ್ಥನಿಲ್ಲ ಅಂತ ತಿಳ್ಕೊತೀವಿ. ರಾಜಕಾರಣ ಮಾಡೋದು ಇಲೆಕ್ಷನ್ ಟೈಮ್, ಉಳ್ಕಾ ಟೈಮ್ನಾಗ ನಾವು ಒಳ್ಳೆ ಬಾಂಧವ್ಯ ಇಟ್ಕೊಂಡು ಇರ್ಬೇಕು, ಒಳ್ಳೆ ರಿಲೇಷನ್ ಇಟ್ಕೋಬೇಕು. ನಮ್ಮ ಕ್ಷೇತ್ರದ ಆಗ ಹೋಗೋ ಬಗ್ಗೆ ಚಿಂತನೆ ಇರ್ಬೇಕು. ನಮ್ಮ ಕ್ಷೇತ್ರದ ಯಾವ್ದಾರ ಘಟನೆ ಆದ್ರ ಜನಪ್ರತಿನಿಧಿ ಉಪಯೋಗ ತಗೋಬೇಕು. ಇಲ್ಲಾಂದ್ರೆ ಏನಾಕೈತಿ, ಆಗಲ್ಲ, ಅಧಿಕಾರಿಗಳು ಕೇಳಂಗಿಲ್ಲ, ನಮ್ ಶಾಸಕರ ಮಾತು ಕೇಳ್ತಾರೆ. ಯಾರು ಶಾಸಕರು ಇರ್ತಾರ ಅವ್ರ ಮಾತು ಕೇಳ್ತಾರೆ, ಇಲ್ಲೇ ಸೋತರ್ ಕೇಳ್ತಾರೆ. ಗ್ರಾಮ ಪಂಚಾಯತಿಗೆ ಅಧ್ಯಕ್ಷ ಮಾತ್ ಗೆದ್ದವ್ರ ಮೆಂಬರ್ ಮಾತು ಕೇಳ್ತಾರೆ, ಸೋತ್ ಮೆಂಬರ್ ಮಾತು ಯಾರಿಗೆ ಕೇಳಂಗಿಲ್ಲ. ಹಂಗೆ ನಾವು ಕೂಡ ನಮ್ಮ ಅವರು ಎಲ್ಲ ಹೋಗಿ ಕೆಲಸ ಮಾಡೋದು. ನಾನು ನಿಮ್ಗೆ ಹೇಳ್ತೀನಿ, ಇಲ್ಲಿವರೆಗೆ ಅವ್ರಿಗೆ ನಾವು ಭೇಟಿಯಾಗಿದೆ, ಸಿಎಂ ಇದ್ದಾಗ ಭೇಟಿನಾಗಿಲ್ಲ. ನನ್ಗೆ ಉಚ್ಚಾಟನೆ ಮಾಡಿದಾಗ ಅವ್ರಿಗೆ ನಾನು ಅಲ್ಲಿ ಮಾಲೆ ಹಾಕಿದ್ದು ನಿಜ. ನನ್ನ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿದ್ರು, ನಾನು ಇನ್ನೂ ಆತು. ಅನ್ನೂ ಆಗಿ ನಮ್ಮ ಕಾರ್ಯಕರ್ತರಿಗೆ ಧೈರ್ಯ ತುಂಬಾಕ್ ಮಾಡೀನಿ ನಾನು. ಮತ್ ನಂತರ ಇವಾಗ ಆಮೇಲೆ ನಾವು ಕಾಂಗ್ರೆಸ್ ಕಾರ್ಯಕ್ರಮ ಹೋಗಿವಿ, ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಹೋಗಿವಿ, ಸಿಎಂ ಸಾಹೇಬ್ ಭೇಟಿ ಆಗಿವಿ, ಕೆಪಿಸಿ ಅಧ್ಯಕ್ಷರ ಹತ್ರ ಹೋಗ್ತಿದ್ವಿ, ಎಲ್ಲ ಕಡೆ ಹೋಗ್ತಿದ್ವಿ. ಅವ್ರು ಯಾರು ನೀವು ಉಚ್ಚಾಟನೆ ಆಗಿ ಅಂತ ಹೇಳಿಲ್ಲ ನನಗೆ, ಒಂದ್ ದಿವ್ಸ ಅಂದಿಲ್ಲ. ಮೊದಲು ಎಷ್ಟು ಪ್ರೀತಿ ಕೊಡ್ತಿದ್ರು ಹಂಗ ಪ್ರೀತಿ ಕೊಟ್ರು. ಕೆಪಿಸಿ ಅಧ್ಯಕ್ಷ ಕರ್ಕೊಂಡು ಊಟ ಮಾಡಿದ್ರು, ಸಿದ್ದರಾಮಯ್ಯ ಸಾಹೇಬರು ನನ್ನ ಕರೆದು ಹೆಗಲ್ ಮೇಲೆ ಕೈ ಹಾಕಿದ್ರು. ಎಲ್ಲರೂ ಮಾಡ್ಯಾರ. ಇವ್ರಿಗೆ ಅಷ್ಟು ಉಚ್ಚಾಟನೆ ಆಗಿದ್ದು ನಾನು, ಇವ್ರು ಹತಾಶೆ ಆಗಿ ನಮ್ಮ ಪಾರ್ಟಿಯಾಗ ಯಾರು ನನಗೆ ನೀವು ಉಚ್ಚಾಟನೆ ಅಂದಿಲ್ಲ ನನಗೆ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಕೆಪಿ ಅಧ್ಯಕ್ಷರು ಅವ್ರ ಹೆಸರು ಹಾಕಿ ರಿವೋಕ್ ಮಾಡ್ಯಾರ. ಆದ್ರೆ ಇವ್ರು ಏನ್ ನೋಡ್ರಿ, ಈಗ ನಮ್ಮ ಅವ್ರಿಗೆ ಹತಾಶೆ ಆಗ್ಯಾರ. ಈಗ ಹಣ್ಣಾಗಿದ್ದ ಗಿಡಕ್ಕೆ ಕಲ್ಲು ಹೊಡಿತಾರ. ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರಿಗೆ ವಿರೋಧ ಪಕ್ಷದವ್ರು ಹೇಳ್ತಾರಲ್ಲ, ಹಂಗ ಇವರು ಬಿಜೆಪಿನ ವಿರೋಧ ಪಕ್ಷ ಅಂತ ತಿಳ್ಕೊಂಡಿಲ್ಲ. ಇವ್ರು ಏನ ಡಿಫಿಟೆಡ್ ಕ್ಯಾಂಡಿಡೇಟ್ ವಿರೋಧ ಪಕ್ಷ ಅಂತ ತಿಳ್ಕೊಂಡಾಗ, ಅದೇ ಇವ್ರ ಮನಸ್ಥಿತಿ ಏನೈತಿ ಅನ್ನೋದು ಇದ್ರ ಮೇಲೆ ತಿಳ್ಕೊಂಡು. ಇದೇ ಸೀಟ್ ಮೇಲೆ ಕುತ್ಕೊಂಡು ಸತೀಶ್ ಜಾರಕಿಹೊಳಿ ಅವರು ಒಂದ್ ಮಾತನ್ನ ಹೇಳ್ತಾರೆ. ಏನ್ ಇರ್ಬೇಕು ಇವ್ರಿಗೆ, ಅಂದ್ರೆ ಆಕಾಂಕ್ಷಿಗಳಿಗೆ ಯಾವ ಒಂದು ಮಾನದಂಡಗಳು ಇರ್ಬೇಕು ಅನ್ನೋ ಒಂದು ಪ್ರಶ್ನೆಗೆ ಮಾಧ್ಯಮಕ್ಕೆ ಆನ್ಸರ್ ಮಾಡ್ತಾರೆ. ಪಾಪ್ಯುಲರ್ ಇರ್ಬೇಕು, ಅಭ್ಯರ್ಥಿ ಆಗಂತವ್ರು ಅವ್ರ ಪಾಪ್ಯುಲಾರಿಟಿ ನೋಡ್ತೀವಿ. ಜೊತೆಗೆ ಕ್ಷೇತ್ರದಲ್ಲಿ ಅವರ ಹೆಸರು ಹೇಗಿದೆ, ಅವರ ಕೆಲಸಗಳು ಹೇಗಿದೆ, ಜನಸಂಪರ್ಕ ಹೇಗಿದೆ, ಒಂದಷ್ಟು ಮಾನದಂಡಗಳು. ಅದ್ರ ಜೊತೆಗೆ ಸರ್ವೇನು ಕೂಡ ಕನ್ಸಿಡರ್ ಆಗುತ್ತೆ. ಇವೆಲ್ಲರ ಪೈಕಿ ಅಜಂಪೀರ್ ಖಾದ್ರಿ ಅವರು ಯಾವ್ದ್ರಲ್ಲಿ ಮುಂದೆ ಇದ್ದಾರೆ, ಈಗ ಕಷ್ಟ ಅನಿಸ್ತಾ ಇದೆ, ಅಥವಾ ಎಲ್ಲದ್ರಲ್ಲೂ ಸಕ್ಸಸ್ ಕಾಣ್ತಾ ಬರ್ತಾ ಇದಾರೆ, ನಿಮ್ಮ ಹಿಡಿತಲ್ಲಿ ನೀವು ಇದ್ದೀರಿ ಅಂತ ಅನ್ಸುತ್ತಾ? ನೋಡಿ, ನನ್ ಬೆನ್ನ ನಾನು ಚಪ್ಪರ್ಸ್ಕೊಳ್ಳಂಗಿಲ್ಲ. ಈಗ ನೀವು ಸರ್ವೆ ಮಾಡಿರಲ್ಲ, ಅದ್ರಾಗ ನಾವ್ ಯಾರಿಗೆ ಹೇಳಿಲ್ಲ. ಬೆಂಗಳೂರಾಗಿದ್ದೆ, ಜನ ಅದಕ್ಕೆ ಲೈಕ್ ಮಾಡ್ಯಾರ, ಕಾಮೆಂಟ್ ಮಾಡ್ಯಾರ. ಇದೇ ನಮ್ಮ ಜನರ ಆಶೀರ್ವಾದ, ಜನಶಕ್ತಿ. ಇದೇ ನಮ್ಮ ಜನಶಕ್ತಿ. ಮೇಲೆ FIR ಮಾಡ್ಯಾರವ್ರು, ನಿಮ್ಗೆಲ್ಲ ಗೊತ್ತೈತಿ. ನಿಮ್ ಮಾಧ್ಯಮಕ್ಕೆ ಫೋನ್ ಮಾಡ್ಯಾರ ರಾತ್ರಿ, ಡ್ರೋನ್ ಗಲ್ಬೆ ಮಾಡಿಸ್ತಾರೆ ಖಾತ್ರಿ ಅಂತೇಳಿ. 2008, 2013, 2018 ನಿರಂತರ ವಿರೋಧ ಮಾಡ್ಯಾವ. ಅವ್ನು ಬಿಜೆಪಿ ಏಜೆಂಟ್ ಅವ. ಅಸೋಟಿ ಅವ್ರ ಪರವಾಗಿ ನೀವೇನ್ ಕೆಲಸ ಮಾಡಿ? ವಿನೋದ್ ಅಸೋಟಿ ಕೇಳ್ಬಿಡ್ರಲ್ಲ ನೀವು, ವಿನೋದ್ ಅಸೋಟಿ ಕೇಳ್ರಿ. ನೀವೆಲ್ಲ ಡಬ್ಬಗಿರಾಗಿ ಕೇಳಕ್ ಹೋಗ್ಬೇಡ್ರಿ. ನಾವು ಪಕ್ಷಕ್ಕಾಗಿ ದುಡಿದ್ವಿ, ಅಭ್ಯರ್ಥಿ ಪರವಾಗಿ ದುಡಿದ್ವಿ, ಲೀಡ್ ಮಾಡ್ಸೋದು ನಮ್ದು ಪಾತ್ರ ಇದೆ ಅಂತ ಸಾಕಷ್ಟು ಕಾರ್ಯಕ್ರಮಗಳು ನಡೆಯುತ್ತೆ. ಅಸೋಟಿ ಅವ್ರನ್ನ ಇಟ್ಕೊಂಡೆ ಅವ್ರ ಮುಂದಾಳತ್ವದಲ್ಲಿ ನಡೆಯುತ್ತೆ. DK ಶಿವಕುಮಾರ್ ಅವ್ರು ಬರ್ತಾರೆ, ಯಾಕೆ ಖಾದ್ರಿ ಅವ್ರು ಕಾಣಿಸ್ಕೊಳಲ್ಲ? ಹೇಳಿದ ವ್ಯಕ್ತಿನ ಬೊಮ್ಮಾಯಿರ ಹತ್ರ ಹೋಗಿ ಗ್ರ್ಯಾಂಡ್ ತಂದನ್ನ, ಆಮೇಲೆ ಬೊಮ್ಮಾಯಿರ ಬಾಲ ಬಡ್ದನ್ನ, ಹೋಗಿ ಕಾಲ್ ಹಿಡ್ಕೊಂಡನ್ನ, ನಮ್ಮ ಹತ್ರ ಫೋಟೋದವ್ರು.